My students, welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಂ 3ನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ವರ್ಕಿಂಗ್ ಕ್ಯಾಪಿಟಲ್ ಚಾಪ್ಟರ್ನ 3ನೇ ಕ್ವಶನ್ ರೀ. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ಗಳಿಗೆ 2011 KUD 15 ಮಾರ್ಕ್ಸ್ ಕೇಳಿದಂತ ಕ್ವಶನ್ ರೀ. ಸೊ ಕ್ವಶನ್ ಮಂದಿರಾ ಕಂಪನಿ ಲಿಮಿಟೆಡ್. ಸೊ ಮಂದಿರಾ ಕಂಪನಿ ಲಿಮಿಟೆಡ್ ಪ್ರೊವೈಡೆಡ್ ದ ಫಾಲೋವಿಂಗ್ ಎಸ್ಟಿಮೇಟ್ ದ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ನ ಎಸ್ಟಿಮೇಟ್ ಮಾಡಕ್ಕೆ ಹೇಳಿದಾರ್ರಿ. ಎಸ್ಟಿಮೇಟ್ ಅದು ಅಂದಾಜು ಮೊತ್ತವನ್ನು ಕಂಡುಹಿಡಿಯಕ್ಕೆ ಹೇಳಿರಲಿ. ಆಫ್ಟರ್ ಪ್ರೊವೈಡಿಂಗ್ 10% contingencies. ಓಕೆ, ದ ಕಾಸ್ಟ್ ಸ್ಟ್ರಕ್ಚರ್ ಈಸ್ ಆಸ್ ಫಾಲೋಸ್. ಅಂದ್ರೆ ಕಾಸ್ಟ್ ಸ್ಟ್ರಕ್ಚರ್ ಏನ್ ಕೊಟ್ಟಿದ್ದಾನ್ರಿ? ಒಂದೇದು ರಾ ಮೆಟೀರಿಯಲ್ಸ್ 40%. ಓಕೆ, ಲಾಸ್ಟ್ ಸಮ್ ನಲ್ಲಿ ಅಮೌಂಟ್ ಕೊಟ್ಬಿಟ್ಟಿದ್ರಿ. ಈ ಸಮ್ ನಲ್ಲಿ ಕೊಟ್ಟಾರ ಪರ್ಸೆಂಟೇಜ್ ಕೊಟ್ಟಿದ್ದಾನ್ರಿ. ಸೊ ಪರ್ಸೆಂಟೇಜ್ ಎದ್ರ ಮೇಲಪ್ಪ ಪರ್ಸೆಂಟೇಜ್? ಸೊ 40% ಆನ್ ವಾಟ್? 40% ಆನ್ ಸೆಲ್ಲಿಂಗ್ ಪ್ರೈಸ್. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಅದ ರೀ? 1000 rupees ಅದ. ಈ 1000 rupees ಮೇಲೆ 40%. ಅದೇ ರೀತಿ ಡೈರೆಕ್ಟ್ ಲೇಬರ್ ಎಷ್ಟು? 15% ಅದ. ಸೊ 15% ಎದ್ರ ಮೇಲೆ? ಸೊ 1000 rupees ಮೇಲೆ 15% ಮಾಡಿದ್ರೆ 15 ಬೆಸ್ಟ್ ಬರ್ತಲ್ಲ, ಅಷ್ಟು ಅಮೌಂಟ್ ಡೈರೆಕ್ಟ್ ಲೇಬರ್. ಸೊ ಓವರ್ ಹೆಡ್ 30%. ಸೊ 1000 rupees 30% ಮಾಡಿದ್ರೆ ಎಷ್ಟು ಬರ್ತಲ್ಲ? ಓವರ್ ಹೆಡ್. ಸೊ ಇವೆಲ್ಲ ಮೂರು ಕೂಡಿಸಿದ್ರೆ 85% ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀರಿ. ಓಕೆ, 85%. ಓಕೆ, ಇದನ್ನ ಒಂದು ವರ್ಕಿಂಗ್ ನೋಟ್ ಮಾಡೋ ಮೂಲಕ ನಾವು ಅಮೌಂಟ್ ಅನ್ನ ಕಂಡುಹಿಡಬೇಕಾಗ್ತೈತ್ರಿ. ಸೊ ವರ್ಕಿಂಗ್ ನೋಟ್ ನಂಬರ್ 1, ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಇನ್ ರುಪೀಸ್ ಕಂಡುಹಿಡಬೇಕ್ರಿ ನಾವು. ಓಕೆ, ಎರಡನೇದು ಏನದ? ಸೊ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 1000 ಅದ. ಓಕೆ, ಮಾಡೋಣಂತ್ರಿ. ನೆಕ್ಸ್ಟ್ ರಾ ಮೆಟೀರಿಯಲ್ಸ್ ಆವರೇಜ್ 4 weeks ಕೊಟ್ಟಿದ್ದಾನ್ರಿ. 4 weeks ಇನ್ ದ ಸೆನ್ಸ್ 4 ವಾರ ಅಥವಾ ಹೆಚ್ಚು ಕಡಿಮೆ 1 ತಿಂಗಳು. ಸೊ ಎರಡನೇದು ವರ್ಕ್ ಇನ್ ಪ್ರೋಗ್ರೆಸ್ ಅಸ್ಯೂಮ್ 50% ಕಂಪ್ಲೀಷನ್ ಸ್ಟೇಜ್ ವಿತ್ ಫುಲ್ ಮೆಟೀರಿಯಲ್ ಕನ್ಸಂಪ್ಷನ್. ಸೊ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ, ವರ್ಕ್ ಇನ್ ಪ್ರೋಗ್ರೆಸ್ ಪರ್ ಯೂನಿಟ್ ಕಂಡುಹಿಡಬೇಕಾಕೈತ್ರಿ. ಸೊ 100% ಮೆಟೀರಿಯಲ್ ಪೂರ್ತಿ ಯೂಸ್ ಆಗಿರ್ತದ. 100% ಪೂರ್ತಿ ಮೆಟೀರಿಯಲ್ ಯೂಸ್ ಮಾಡ್ಕೊಂಡ 50% ಮಾತ್ರ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರ್ತೈತ್ರಿ. ಇನ್ನೂ 50% ಇನ್ನೂ ಬಾಕಿ ಇರ್ತದ ಕಂಪ್ಲೀಟ್ ಆಗಾಕ. ಸೊ ಅದನ್ನ ವರ್ಕಿಂಗ್ ನೋಟ್ ನಂಬರ್ 2 ಆಗಿ ಮಾಡಿ ಮುಂದೆ ಹೋಗೋಣಂತ್ರಿ. ಸೊ ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಇನ್ ಸ್ಟಾಕ್ ಅವರೇಜ್ 4 weeks. ಇದು ವರ್ಕ್ ಇನ್ ಪ್ರೋಗ್ರೆಸ್ ಅವರೇಜ್ 2 weeks ಅದ. ಇದು ಅವರೇಜ್ 4 weeks ಅದ. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಆರ್ಡರ್ ಬೈ ಸಪ್ಲೈಯರ್ಸ್ ಇನ್ ದ ಸೆನ್ಸ್ ನಮಗ್ ಉದ್ರಿ ಆಧಾರದ ಮೇಲೆ ಗೂಡ್ಸ್ ಅನ್ನ ಪ್ರೊವೈಡ್ ಮಾಡಿದವರು ಅಥವಾ ಗೂಡ್ಸ್ ಅನ್ನ ಕಳಿಸಿದವರು. ಸೊ ಅವರೇಜ್ 4 weeks ಟೈಮ್ ಕೊಟ್ಟಿದ್ದಾನ್ರಿ. ಅದೇ ರೀತಿ ಕ್ರೆಡಿಟ್ ಆರ್ಡರ್ ಟು ಡೆಟರ್ಸ್ ಇನ್ ದ ಸೆನ್ಸ್ ನಾವು ನಮ್ಮ ಕಸ್ಟಮರ್ಸ್ ಗಳಿಗೆ ಎಷ್ಟು ಅವಧಿ ಕೊಟ್ಟೇವಿ? ಅವರೇಜ್ 8 weeks, 8 ವಾರ, ಅಂದ್ರೆ ಹೆಚ್ಚು ಕಡಿಮೆ 2 ತಿಂಗಳು. ನೆಕ್ಸ್ಟ್ ಕ್ಯಾಶ್ ಎಡ್ ಬ್ಯಾಂಕ್ 50,000 ರೂಪಾಯಿ ಅದ ರೀ. ಸೊ ಕ್ಯಾಶ್ ಎಡ್ ಬ್ಯಾಂಕ್ ಅಸೆಟ್ಸ್ ತೋರಿ. ನೆಕ್ಸ್ಟ್ ಔಟ್ಪುಟ್ 52,000 units per annum, 52,000 units ಅದ ರೀ ಒಂದು ವರ್ಷಕ್ಕೆ. ಸೊ ಅಸ್ಯೂಮ್ ದಟ್ ಪ್ರೊಡಕ್ಷನ್ ಇಸ್ ಸಸ್ಟೈನ್ಡ್ ಅಟ್ ಆನ್ ಈವನ್ ಪೇಸ್. ಅಂದ್ರೆ ಸರಳವಾಗಿ ನಾರ್ಮಲ್ ಆಗಿ ನಡೆದ್ರಿ, ರನ್ನಿಂಗ್ ಹೋಗೈತ್ರಿ. ಸೊ ಡ್ಯೂರಿಂಗ್ 52 weeks ಆಫ್ ಅ ಇಯರ್. ಸೊ 52 ವಾರಗಳನ್ನು ವರ್ಷದ 52 ವಾರನು ನಾರ್ಮಲಿ ಪ್ರೊಡಕ್ಷನ್ ನಡೆದೈತ್ರಿ. ಆಲ್ ಸೇಲ್ಸ್ ಆರ್ ಆನ್ ಕ್ರೆಡಿಟ್ ಬೇಸಿಸ್. ಇಲ್ಲಿ ನಡೆದಂತ ಎಲ್ಲಾ ಸೇಲ್ಸ್ ಉದ್ರಿ ಆಧಾರದ ಮೇಲೆ ಅದ, ಯಾವುದು ಕೂಡ ಕ್ಯಾಶ್ ಅಂಡ್ ಕ್ಯಾರಿ ಇಲ್ಲ. ಸೊ ಈಗ ವರ್ಕಿಂಗ್ ನೋಟ್ ನಂಬರ್ 1 ಟೋಟಲ್ ಕಾಸ್ಟ್ ಕಂಡುಹಿಡಿಯನ್ರಿ. ವರ್ಕಿಂಗ್ ನೋಟ್ ನಂಬರ್ 2 ವರ್ಕಿಂಗ್ ಪ್ರೋಗ್ರೆಸ್ ಪರ್ ಯೂನಿಟ್ ಕಂಡುಹಿಡಿಯೋಣ. ನೆಕ್ಸ್ಟ್ ಆಸ್ ಯೂಶುವಲ್ ಗೋ ವಿತ್ ಚಾರ್ಟ್. ಓಕೆ, ವರ್ಕಿಂಗ್ ನೋಟ್ ನಂಬರ್ 1 ಸೊಲ್ಯೂಷನ್. ವರ್ಕಿಂಗ್ ನೋಟ್ ನಂಬರ್ 1. Calculation of total cost per unit. Total cost per unit. ಸೊ ಇಲ್ಲಿ ಒಂದಿಂದ ಏನಂತ ತಗೋರಿ? ರಾ
ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ಸ್ ಎಷ್ಟು ಪರ್ಸೆಂಟ್ ಅದ ರೀ? 40% ಅದ. ಸೊ ಇಲ್ಲಿ ಬ್ರಾಕೆಟ್ ಹಾಕ್ತವ್ರಿ. ಸೊ ₹1000 ಮೇಲೆ ಇಂಟು 40%. 40% ಆನ್ ಸೇಲ್ ಅಂತ ಬರೀರಿ. ರಾ ಮೆಟೀರಿಯಲ್ಸ್ 40% ಆನ್ ಸೇಲ್. ಸೊ ₹1000 ಇಂಟು 40% ಮಾಡಿದ್ರೆ ₹400 ಬಂತ್ರಿ. ₹1000 ಇಂಟು 40% ಮಾಡಿದ್ರೆ ₹400 ಬಂತು. ನೆಕ್ಸ್ಟ್ ಅದೇ ರೀತಿ ಬಿ ಏನಂದ್ರಿ? ಒಂದು ರಾ ಮೆಟೀರಿಯಲ್ಸ್ ಮುಗೀತು. ನೆಕ್ಸ್ಟ್ ಡೈರೆಕ್ಟ್ ಲೇಬರ್. ಡೈರೆಕ್ಟ್ ಲೇಬರ್ ಎಷ್ಟು ಪರ್ಸೆಂಟ್ ಅದ ರೀ? 15%. 15% ಆನ್ ಸೇಲ್. ಸೇಲ್ ಪರ್ ಯೂನಿಟ್ ತಗೋಬೇಕ್ರಿ ಇಲ್ಲಿ. ಸೊ ಪರ್ ಯೂನಿಟ್. ಸೊ ₹1000 ಇಂಟು ₹1000 ಇಂಟು 15%. 15% ಮಾಡಿದ್ರೆ ₹150 ಬರ್ತೀರಿ. ಸೊ 150 ತಗೋರಿ. ನೆಕ್ಸ್ಟ್ ಸಿ ಓವರ್ ಹೆಡ್. ಓವರ್ ಹೆಡ್ ಈ ತರ ಕ್ಯಾಲ್ಕುಲೇಷನ್ ಯಾವಾಗ ಮಾಡ್ಕೋಬೇಕಂದ್ರೆ ಯಾವಾಗ ಪರ್ಸೆಂಟೇಜ್ ಕೊಟ್ಟಿರ್ತಾನಲ್ರಿ. ಸೊ ಪರ್ಸೆಂಟೇಜ್ ಆನ್ ವಾಟ್? ಸೇಲ್ಸ್ ಅಂತ ತಿಳ್ಕೊಬೇಕ್ರಿ. ಸೊ ಪರ್ಸೆಂಟೇಜ್ ಆನ್ ಸೇಲ್ಸ್. ಸೊ ಓವರ್ ಹೆಡ್ ಎಷ್ಟಂದ್ರಿ? 30% ಅದ. ಓವರ್ ಹೆಡ್ 30% ಆನ್ ಸೇಲ್. ಸೊ ದಟ್ ಈಸ್ ₹1000 ಇಂಟು 30%. So 300. So make it total. So 400 plus 150 plus 300. So ₹850 ಆತ್ರಿ. So ₹850 into the total cost. Total cost 850. So ಈಗ ಏನ್ ಮಾಡ್ಬೇಕ್ರಿ? ವರ್ಕಿಂಗ್ ನೋಟ್ ನಂಬರ್ 2 ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಪರ್ ಯೂನಿಟ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲಿ ಕೊಟ್ಟಿದೆ ನೋಡ್ರಿ. ಅಡ್ಜಸ್ಟ್ಮೆಂಟ್ ನಂಬರ್ ಸಿ ನೋಡ್ರಿ. ಅಸ್ಯೂಮ್ 50% ಕಂಪ್ಲೀಷನ್ ಸ್ಟೇಜ್. 50% ಕಂಪ್ಲೀಷನ್ ಸ್ಟೇಜ್ ಅದ. ಪ್ಲಸ್ ವಿತ್ ಫುಲ್ ಮೆಟೀರಿಯಲ್ ಕನ್ಸಂಪ್ಷನ್ ಅಂದ್ರೆ 100% ಮೆಟೀರಿಯಲ್ ಕನ್ಸ್ಯೂಮ್ ಆಗ್ಬಿಟ್ಟೈತ್ರಿ. ಬಟ್ 50% ಮಾತ್ರ ವರ್ಕ್ ಕಂಪ್ಲೀಷನ್ ಆಗೈತಿ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರ ವರ್ಕಿಂಗ್ ನೋಟ್ ನಂಬರ್ 2. ವರ್ಕಿಂಗ್ ನೋಟ್ ನಂಬರ್ 2. So calculation of work in progress per ಯೂನಿಟ್. ಪ್ರತಿ ಒಂದು ಯೂನಿಟ್ಗೆ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಾಗ ಕಂಡುಹಿಡಿಬೇಕ್ರಿ ಇಲ್ಲಿ. ಸೊ ನೀನೊಂದು ಫಾರ್ಮುಲಾ ಬರ್ಸಿದ್ವಲ್ಲ, materials, raw materials. Raw materials of 100% plus 50% work completion stage. 50% completion stage ಅಂದ್ರೆ ಇಲ್ಲಿ ಏನಂದ್ರೆ ಡೈರೆಕ್ಟ್ ಲೇಬರ್ ಅದ, ಓವರ್ ಹೆಡ್ ಅದ. ಡೈರೆಕ್ಟ್ ಲೇಬರ್ ಆಫ್ 50% plus overhead of 50%. 50% ಮಾತ್ರ. ಸೊ ಓವರ್ ಹೆಡ್ ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಥವಾ ಇತರೆ ಖರ್ಚುಗಳು ಅಥವಾ ಅದರ್ ಎಕ್ಸ್ಪೆನ್ಸಸ್ ಅಂತ ತಿಳ್ಕೋಬೇಕ್ರಿ ಇಲ್ಲಿ. ಓಕೆ, ಇಲ್ಲಿ ರಾ ಮೆಟೀರಿಯಲ್ಸ್ ಪರ್ ಯೂನಿಟ್ ನೋಡ್ರಿ. ರಾ ಮೆಟೀರಿಯಲ್ಸ್ ಎಷ್ಟದ ಪರ್ ಯೂನಿಟ್ ಇದು ಮಾಡಿವಲ್ಲ. ಸೊ 400 ಅದ ರಾ ಮೆಟೀರಿಯಲ್ಸ್. ಸೊ 400 ಇಂಟು 100% ಪ್ಲಸ್ ಡೈರೆಕ್ಟ್ ಲೇಬರ್ ಎಷ್ಟದ ರೀ? 150. ₹150 ಮೇಲೆ 50%. 50% ಪ್ಲಸ್ ಆಮೇಲೆ ಓವರ್ ಹೆಡ್ ಎಷ್ಟದ? ₹300 ಅದ. ₹300 ಮೇಲೆ 50%. ಸೊ ₹400 ಮೇಲೆ 100% ಮಾಡಿದ್ರೆ ಎಷ್ಟು ಬರ್ತೀರಿ? 400 ಇಂಟು 100% ಮಾಡಿದ್ರೆ ₹400 ಬರ್ತೀರಿ. ಅದೇ ರೀತಿ ₹150 ಮೇಲೆ 50% ಮಾಡ್ರಿ. ಸೊ ₹150 ಇಂಟು 50%. ₹150 ಇಂಟು 50%. ಸೊ ₹75 ಬಂತು.
ಪ್ಲಸ್ 300 ರೂಪಾಯಿ ಮೇಲೆ 50%, 300 ರೂಪಾಯಿ ಮೇಲೆ 50% ಮಾಡಿದ್ರೆ 150 ರೂಪಾಯಿ ಬಂತು. ಸೊ 400 ರೂಪಾಯಿ ಪ್ಲಸ್ 75 ರೂಪಾಯಿ ಪ್ಲಸ್ 150 ಮಾಡಿದ್ರೆ ₹625 per unit work in progress. ₹625 per unit work in progress ಅಂತ ಇರ್ತಾರೆ. ಈ ಅಮೌಂಟ್ ಅನ್ನ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಮಾಡೋದ್ನಾಗ ತಗೋಬೇಕ್ರಿ ಇಲ್ಲಿ. ಓಕೆ, ಈಗ ಗೋ ವಿತ್ ದ ಚಾರ್ಟ್. Statement of required working capital of Mandira Company Limited. Mandira Company Limited ಅಂದ್ರೆ ಮಂದಿರಾ ಕಂಪನಿ ಲಿಮಿಟೆಡ್ ಬುಕ್ಸ್ ಒಳಗೆ ನಾವಿಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಹಾಕಾಗತ್ತೇವ್ರಿ. ಓಕೆ, ಈಗ ಚಾರ್ಟ್ಸ್. particulars rupees particulars rupees statement of required working capital of Mandira Company Limited. ಓಕೆ, ಇಷ್ಟು ಹಾಕೊಂಡಾದ್ಮೇಲೆ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಬರ್ದಾದ್ಮೇಲೆ ರೂಪೀಸ್ ಬರ್ದಂತಾದ್ಮೇಲೆ ಒಂದೇದು ಫಸ್ಟ್ ಒನ್ ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಯಾವ ಬರ್ತಾವ ತಗೋಬೇಕ್ರಿ ಇಲ್ಲಿ. ಸೊ ಆಸ್ ಯೂಶುವಲ್ ಒಂದೇದಿಲ್ಲ ಓಪನಿಂಗ್ ಇನ್ವೆಂಟರೀಸ್ ತಗೋರಿ. ಸೊ ಒಂದೇದು ಓಪನಿಂಗ್ ಇನ್ವೆಂಟರೀಸ್. ಅದ್ರೊಳಗೆ ಓಪನಿಂಗ್ ಇನ್ವೆಂಟರೀಸ್ ಅಲ್ಲಿ ಎ ಅಂತ ತೋರಿ. ಫಸ್ಟ್ ರಾ ಮೆಟೀರಿಯಲ್ಸ್. ಟೇಕ್ ಇಂಟು ಬ್ರಾಕೆಟ್ ಹೋಗಿ ಬರ್ಕೋರಿ. ಎಷ್ಟು ಯೂನಿಟ್ ಪ್ರೊಡಕ್ಷನ್ ಮಾಡಿರಿ ಒಂದ್ ವರ್ಷಕ್ಕೆ ನಾವು ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಪ್ರೊಡಕ್ಷನ್ ಮಾಡಿರಿ, ಅಡ್ಜಸ್ಟ್ಮೆಂಟ್ ನಂಬರ್ H ಹೋಗಿ ನೋಡ್ರಿ. ಔಟ್ಪುಟ್ 52,000 ಯೂನಿಟ್ಸ್ ಪರ್ ಆನಮ್. ಒಂದ್ ವರ್ಷಕ್ಕೆ 52,000 ಯೂನಿಟ್ ಪ್ರೊಡಕ್ಷನ್ ಆಗ್ಯಾವ್ರಿ. ಸೊ 52,000 ಯೂನಿಟ್ಸ್ 52,000 ಯೂನಿಟ್ಸ್ ಇಂಟು ಒಂದ್ ಯೂನಿಟ್ ರಾ ಮೆಟೀರಿಯಲ್ ಖರ್ಚು ಎಷ್ಟಾಗೈತ್ರಿ ಇಲ್ಲಿ ಮಾಡಿ ನೋಡ್ರಿ. 400 ರೂಪೀಸ್. ವರ್ಕಿಂಗ್ ನೋಟ್ ನಂಬರ್ 1 ಹೋಗೈತ್ರಿ 400 ರೂಪೀಸ್. ಈ 400 ರೂಪೀಸ್ ಹೆಂಗ್ ಬಂತ್ರಿ, ಅವ್ರು ಕೊಟ್ಟಿರೋ ಕ್ವಶನ್ ಪ್ರಕಾರ 40% ಕೊಟ್ಟ. 40% ಅದ್ರ ಮೇಲೆ ಇರದ 1000 ರೂಪಾಯಿ ಮೇಲೆ. 1000 ರೂಪಾಯಿ ಏನ್ರಿ ಸೆಲ್ಲಿಂಗ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಮೇಲೆ 40% ಮಾಡಿದ್ರೆ 400 ರೂಪಾಯಿ ಬಂತ. ಸೊ 400 ರೂಪಾಯಿ ಇಂಟು ಇದು ಕನ್ವರ್ಷನ್ ಪೀರಿಯಡ್ ಎಷ್ಟದ ರಾ ಮೆಟೀರಿಯಲ್. ಸೊ ಕನ್ವರ್ಷನ್ ಪೀರಿಯಡ್ ರಾ ಮೆಟೀರಿಯಲ್ಸ್ ಇನ್ ಸ್ಟಾಕ್ ಆವರೇಜ್ 4 ವೀಕ್ಸ್ ಅದ. ಸೊ 4 ವೀಕ್ಸ್ ಟೈಮ್ ಕೊಟ್ಟನ್ರಿ. ಸೊ 4 ವೀಕ್ಸ್ ಮೀನ್ಸ್ 4W ಡಿವೈಡೆಡ್ ಬೈ W ಎದಕ್ಕಂದ್ರೆ W ಫಾರ್ ವೀಕ್ಸ್ ಅಂತ ಕರಿತೀರಿ, ವಾರಗಳು. ಓಕೆ, ವೀಕ್ಸ್ 52 ವೀಕ್ಸ್. 52 ವೀಕ್ಸ್ ಅಂದ್ರೆ 52 ಭಾಗಿಸ್ಕೋಬೇಕ್ರಿ. ಸೊ 52,000 ಯೂನಿಟ್ಸ್ ಇಂಟು 400 ರೂಪೀಸ್ ಇಂಟು 4 ವೀಕ್ಸ್ ಡಿವೈಡೆಡ್ ಬೈ 52 ವೀಕ್ಸ್ ಮಾಡಿದ್ರೆ ನಮಗೆ 16 ಲಕ್ಷ ರೂಪಾಯಿ ಬಂತ್ರಿ. ಸೊ 16 ಲಕ್ಷ ರೂಪಾಯಿನ ಇನ್ನರ್ ಕಾಲಮ್ ಬರ್ಕೋಬೇಕ್ರಿ. ರೈಟ್ ಇಟ್ ಇನ್ ಇನ್ನರ್ ಕಾಲಮ್. ಓಕೆ, ಬಿ ವರ್ಕ್ ಇನ್ ಪ್ರೋಗ್ರೆಸ್. ಅಂದ್ರೆ ಇದು ಕೆಲಸ ಪ್ರಗತಿಯಲ್ಲಿರೋದು. ಎಷ್ಟದರಿ ಅಮೌಂಟ್. ಸೊ ನಂಬರ್ ಆಫ್ ಯೂನಿಟ್ಸ್ ಪ್ರೊಡಕ್ಷನ್ ಎಷ್ಟದರಿ 52,000. ಸೇಮ್ 52,000 ಬರ್ಕೋರಿ. 52,000 ಯೂನಿಟ್ಸ್ ಇಂಟು ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಗೆ ಇನ್ನೊಂದು ವರ್ಕ್ ನೋಟ್ ಮಾಡಿವ್ರಿ 625. ಸೊ ಈ 625 ತಗೋರಿ. ಎದಕ್ಕಂದ್ರೆ 100% ಮೆಟೀರಿಯಲ್ ಕನ್ಸ್ಯೂಮ್ ಆಗೈತಿ, 50% ಮಾತ್ರ ಡೈರೆಕ್ಟ್ ಲೇಬರ್ ಖರ್ಚಾಗೈತಿ, ಮತ್ತೆ ಇನ್ನು 50% ಮಾತ್ರ ಓವರ್ ಹೆಡ್ ಖರ್ಚಾಗೈತಿ. ಸೊ ಇವು ಅಮೌಂಟ್ ಮೇಲೆ 50% ಮಾತ್ರ ಕನ್ಸಿಡರ್ ಮಾಡ್ರಿ. ಸೊ ದಟ್ಸ್ ವೈ 50% ಮಾಡಿದ್ರೆ 150 50% ಮಾಡಿದ್ರೆ 75 ಬಂತ, 350% ಮಾಡಿದ್ರೆ 150 ಬಂತ.
ಸೊ ಇದು 400 100% 400 ಬಂತು. 400 ಪ್ಲಸ್ 75 ಪ್ಲಸ್ 150 ಮಾಡಿದ್ರೆ 625 ಆತ್ರಿ. ಈ 625 ಮಾತ್ರ ಕನ್ಸಿಡರ್ ಮಾಡ್ರಿ. 625 ಇಂಟು ಕನ್ವರ್ಷನ್ ಪೀರಿಯಡ್ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಸ್ಯೂಮ್ ದಟ್ average 2 weeks. Average 2 weeks. 2W divided by 52W. So 52,000 into 625 into 2 divided by 52 ಮಾಡಿದ್ರೆ 12,50,000 ರೂಪಾಯಿ ಬಂತ್ರಿ. 12,50,000 ರೂಪಾಯಿ. 12,50,000 rupees ಬಂತು. ಸೊ ಸಿ finished goods. Finished goods means ರೆಡಿ, ಸಿದ್ಧ ಪದಾರ್ಥ ಅಂದ್ರೆ ರೆಡಿ ಟು ಸೇಲ್ ಅಂತ ಅರ್ಥ. ಅವ ಎಷ್ಟದ್ರಿ ಸಿದ್ಧ ಪದಾರ್ಥ? ಯಾವಾಗಲೂ ನಾವು ಟೋಟಲ್ ಕಾಸ್ಟ್ ನ ಕನ್ಸಿಡರ್ ಮಾಡ್ಬೇಕ್ರಿ. ರಾ ಮೆಟೀರಿಯಲ್ ತಗೊಳ್ಳೋ ಮುಂದ ರಾ ಮೆಟೀರಿಯಲ್ ಕಾಸ್ಟ್ ನ ಕನ್ಸಿಡರ್ ಮಾಡ್ರಿ. ವರ್ಕ್ ಇನ್ ಪ್ರೋಗ್ರೆಸ್ ಇದ್ದಾಗ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟು ಬಂದಿತ್ತು ಅದನ್ನ ಕನ್ಸಿಡರ್ ಮಾಡ್ರಿ. ಫಿನಿಶ್ಡ್ ಗೂಡ್ಸ್ ಬಂದಾಗ ಟೋಟಲ್ ಕಾಸ್ಟ್ ನ ಕನ್ಸಿಡರ್ ಮಾಡ್ರಿ. ಸಾರಿ, ಒಂದು ವೇಳೆ ವರ್ಕ್ ಇನ್ ಪ್ರೋಗ್ರೆಸ್ ಸಂಬಂಧಪಟ್ಟಂತ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಡದೇ ಇದ್ದ ಪಕ್ಷದಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಮೌಂಟ್ ಅನ್ನ ನಾವು ಈ ಟೋಟಲ್ ಕಾಸ್ಟ್ ಅನ್ನ ಕನ್ಸಿಡರ್ ಮಾಡ್ಬೇಕ್ರಿ. ಒನ್ಸ್ ಅಗೇನ್ ಐ ರಿಪೀಟ್, ಒಂದು ವೇಳೆ ವರ್ಕ್ ಇನ್ ಪ್ರೋಗ್ರೆಸ್ ಗೆ ಈ ತರ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಡದೇ ಇದ್ದಾಗ, ಈ ತರ 100% ಮೆಟೀರಿಯಲ್, 50% ಲೇಬರ್, 50% ಓವರ್ ಹೆಡ್, ಈ ತರ ಯಾವುದೇ ಕೊಡದೇ ಇದ್ದ ಪಕ್ಷದಲ್ಲಿ ಅವಾಗ ನಾವು ಇಲ್ಲಿ ಯಾವ್ದು ಅಮೌಂಟ್ ತಗೋಬೇಕ್ರಿ? ಟೋಟಲ್ ಕಾಸ್ಟ್ 850 ತಗೋಬೇಕಾಕಿತ್ರಿ. ಸೊ ಈ ತರ ಈಗ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋ ಕಾರಣಕ್ಕ ನಾವು ವರ್ಕಿಂಗ್ ನೋಟ್ ಮಾಡಿ ಅಮೌಂಟ್ ಎಷ್ಟು ಬಂದಿತ್ತಲ್ಲ ಆ ಅಮೌಂಟ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡಿದೀವಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಓಕೆ, ಫಿನಿಶ್ಡ್ ಗೂಡ್ಸ್ ನೋಡ್ರಿ. ಸೊ ಫಿನಿಶ್ಡ್ ಗೂಡ್ಸ್ 850 ತಗೋರಿ. ಸೊ 52,000 ಯೂನಿಟ್ಸ್ ಪ್ರೊಡಕ್ಷನ್ ಆಗೈತ್ರಿ. 52,000 ಯೂನಿಟ್ಸ್ ಇಂಟು 850. 850 ಅದಕ್ರಿ ಎಲ್ಲಾನು ಖರ್ಚು ಆಡ್ ಆಗ್ಬಿಟ್ಟಿರ್ತದೆ ಅದಕ್ಕೆ. 850 ಇಂಟು ಕನ್ವರ್ಷನ್ ಪೀರಿಯಡ್ average 4 weeks. Average 4 weeks divided by 52 weeks. 52 weeks. So ಇಲ್ಲಿ 52,000 units into 850 into 4 divided by 52. So 34 lakh ಬಂತ್ರಿ. So 34 lakh. So ಈ ಮೂರನ್ನು ಕೂಡಿಸಿದ್ರ 34 lakh plus 12,50,000 plus 16 lakh. 62,50,000. 62,50,000. 62,50,000 ಮಂತ್. ನೆಕ್ಸ್ಟ್ ಇದಾದ ನಂತರ ಎರಡನೇದ ಕಸ್ಟಮರ್ಸ್ ಅಥವಾ ಸನ್ರಿ ಡೆಟರ್ಸ್. ಸನ್ರಿ ಡೆಟರ್ಸ್ ಕಡೆಯಿಂದ ನಮಗೇನಾದ್ರೂ ದುಡ್ಡು ಬರೋದಿತ್ತಂದ್ರ ಅದನ್ನ ತಗೋಬೇಕ್ರಿ. ಸೊ ಇಲ್ಲಿ ಸನ್ರಿ ಡೆಟರ್ಸ್ ಎಷ್ಟದ? ಇಲ್ಲಂತೂ ಈ ಕ್ವಶನ್ ಕ್ಲಿಯರ್ ಕೊಟ್ಬಿಟ್ಟಿದ್ದಾನ್ರಿ. ಆಲ್ ಸೇಲ್ಸ್ ಆರ್ ಆನ್ ಕ್ರೆಡಿಟ್ ಬೇಸಿಸ್. ಎಲ್ಲಾ ಸೇಲ್ಸ್ ಇಲ್ಲಿ ಉದ್ರಿ ಆಧಾರದ ಮೇಲೆ ನಡೆದೈತಿ. ಸೊ ಇಲ್ಲಿ 52,000 ಯೂನಿಟ್ಸ್ ಉದ್ರಿ ಮೇಲೆ ಸೇಲ್ ಆಗ್ಯಾವ. 52,000 ಯೂನಿಟ್ಸ್ ಉದ್ರಿ ಮೇಲೆ ಸೇಲ್ ಆಗೈತಿ. ಪ್ಲಸ್ ಒಂದ್ ಯೂನಿಟ್ ಎಷ್ಟಾಗೈತ್ರಿ? 850 ರೂಪೀಸ್ ಖರ್ಚಾಗೈತಿ ರೆಡಿ ಮಾಡಕ್. 850 ಇಂಟು ಇಲ್ಲಿ ಎಷ್ಟು ನಮ್ಮ ಡೆಟರ್ಸ್ ಎಷ್ಟು ಟೈಮ್ ಕೊಟ್ಟಿರೋ ನಾವು? 8 weeks. ನಮ್ಮ ಕ್ರೆಡಿಟ್ ಅಲೌಡ್ ಟು ಡೆಟರ್ಸ್, ನಮ್ಮ ಕಸ್ಟಮರ್ಸ್ ಗಳಿಗೆ ನಾವು ದುಡ್ಡನ್ನ ಕೊಡಾಕ 8 ವಾರಗಳ ಅವಧಿ ಕೊಟ್ಟೇವಿ. 8 ವಾರ ಅಂದ್ರೆ ಹೆಚ್ಚು ಕಡಿಮೆ 2 ತಿಂಗಳ ಕಾಲ ಅವಧಿ ಕೊಟ್ಟೇವಿ. ಸೊ 8 weeks ಡಿವೈಡೆಡ್ ಬೈ 52 weeks. ಸೊ ಇಲ್ಲೇ ಮಾಡ್ರಿ 52,000 ಯೂನಿಟ್ಸ್ ಇಂಟು 850 ಇಂಟು 8 weeks ಡಿವೈಡೆಡ್ ಬೈ 52 weeks ಮಾಡಿದ್ರೆ 68 ಲಕ್ಷ ರೂಪಾಯಿ ಬಂತ್ರಿ. ಸೊ 68 lakh. ರೈಟ್ ಇಟ್ ಇನ್ ಔಟರ್ ಕಾಲಮ್ ಇಟ್ ಸೆಲ್ಫ್. ಔಟರ್ ಕಾಲಮ್ ಬರೀರಿ. ನೆಕ್ಸ್ಟ್ ಮೂರನೇದು. ಸೊ ಕ್ಯಾಶ್ ಇನ್ ಹ್ಯಾಂಡ್. ಇದಾದ್ರಿ ಕ್ಯಾಶ್ ಅಟ್ ಬ್ಯಾಂಕ್, ಸಾರಿ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಬೋತ್ ಆರ್ ಸೇಮ್. 50,000. 50,000 ಔಟರ್ ಕಾಲಮ್ ಬರೀರಿ. 50,000. ಸೊ ದೆನ್ ನಾಲ್ಕನೇದು, ಯಾವ್ದಾದ್ರೂ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ತಗೋಬೇಕ್ರಿ. ಇಲ್ಲಿ ಪ್ರೀಪೇಡ್
ಎಕ್ಸ್ಪೆನ್ಸಸ್. ಇಲ್ಲಿ ಯಾವುದೇ ಪ್ರಿಪೇರ್ಡ್ ಎಕ್ಸ್ಪೆನ್ಸಸ್ ಇಲ್ಲ, ಸೊ ಆ ಕಾರಣಕ್ಕೆ ಡ್ಯಾಶ್ ಇಟ್ಟೇನ್ರಿ. ಸೊ ಡೇರ್ ಫಾರ್ ಟೋಟಲ್ 62,50,000 62,50,000 ಪ್ಲಸ್ 68 ಲಕ್ಷ ಪ್ಲಸ್ 50,000. ಸೊ 1,31,00,000 1,31,00,000 ರೂಪಾಯಿ ಬಂತ್ರಿ. ದೇರ್ ಫಾರ್ ಟೋಟಲ್ ಕರೆಂಟ್ ಅಸೆಟ್ಸ್, ಟೋಟಲ್ ಕರೆಂಟ್ ಅಸೆಟ್ಸ್ ನಮ್ದು 1,31,00,000 ರೂಪಾಯಿ ಬಂತ್ರಿ. ಸೊ ಈಗ ನಮ್ ಟೋಟಲ್ ಕರೆಂಟ್ ಅಸೆಟ್ಸ್ ಬಂದಂಗಾಯ್ತಾ. ಈ ಟೋಟಲ್ ಕರೆಂಟ್ ಅಸೆಟ್ಸ್ ನಲ್ಲಿ ಕರೆಂಟ್ ಲಯಬಿಲಿಟೀಸ್ ಅನ್ನ ಕಳೆದು ಬಿಟ್ರ ನಮಗ್ ಸಿಗುವುದೇನ್ರಿ? ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ಈಗ ಲೆಸ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟೀಸ್ ಅಂತ ಬರ್ ಅಂಡರ್ಲೈನ್ ಮಾಡ್ರಿ. ಅದ್ರಾಗ ಒಂದೇದ್ದು ನಾವ್ ಯಾರಿಗೆ ಕೊಡೋದೈತ್ರಿ? ನಮಗ್ ಉದ್ರಿ ಮೇಲೆ ಗೂಡ್ಸ್ ಅನ್ನ ಸಪ್ಲೈ ಮಾಡಿದವ್ರಿಗೆ ನಾವು ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ, ಸೊ ಆ ದುಡ್ಡನ್ನು ಕೊಡತ್ತೀನಿ. ಸನ್ರಿ ಅದ ಸಪ್ಲೈಯರ್ಸ್ ಅಂತ ಬರೀರಿ. ಸಪ್ಲೈಯರ್ಸ್ ಟೇಕ್ ಇನ್ ಬ್ರಾಕೆಟ್, ಸನ್ರಿ ಕ್ರೆಡಿಟರ್ಸ್ ಕೊಡೋದದ ಬಾಕಿ. ಸೊ 52,000 ಯೂನಿಟ್ಸ್ ಪ್ರೊಡಕ್ಷನ್ ಮಾಡೀನಿ. ಇಂಟು 1 ಯೂನಿಟ್ಗೆ ಎಷ್ಟು ತಗೋಬೇಕಂದ್ರೆ ನಾವ್ ಯಾವಾಗ್ಲೂ ನಮ್ಮ ಸಪ್ಲೈಯರ್ಸ್ ಕಡೆಯಿಂದ ರಾ ಮೆಟೀರಿಯಲ್ಸ್ ನ ಖರೀದಿ ಮಾಡ್ತೇವ್ರಿ. ವಾಟ್? ರಾ ಮೆಟೀರಿಯಲ್ಸ್ ಅನ್ನ. ಸೊ ರಾ ಮೆಟೀರಿಯಲ್ಸ್ ಅಮೌಂಟ್ ಎಷ್ಟದ? 1 ಯೂನಿಟ್ಗೆ 400 ರೂಪೀಸ್ ಅದ. 850 ರೂಪೀಸ್ ಅಲ್ಲ, 400 ರೂಪೀಸ್. ನಾವು ನಮ್ಮ ಸಪ್ಲೈಯರ್ಸ್ ಕಡೆಯಿಂದ ರಾ ಮೆಟೀರಿಯಲ್ಸ್ ನ ಖರೀದಿ ಮಾಡ್ತೇವ್ರಿ. ಸೊ ರಾ ಮೆಟೀರಿಯಲ್ಸ್ ಬೆಲೆ ಎಷ್ಟೈತ್ರಿ? 400 ರೂಪಾಯಿ ಅದ. ಸೊ 400 ರೂಪಾಯಿ ತಗೋರಿ. ಇಂಟು ಕನ್ವರ್ಷನ್ ಪೀರಿಯಡ್ ಏನದ ರೀ? ನಮ್ಮ ಸಪ್ಲೈಯರ್ಸ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ಸ್ ಎಷ್ಟದ? 4 ವೀಕ್ಸ್ ಅದ. ಜಸ್ಟ್ 4 ವಾರ ಅಷ್ಟೇ ಟೈಮ್ ಕೊಟ್ಟಾನ್ರಿ, 4 ವಾರ. ಸೊ 4 ವೀಕ್ಸ್ ಡಿವೈಡೆಡ್ ಬೈ 52 ವೀಕ್ಸ್. ಸೊ ಇಲ್ಲಿ 52,000 ಇಂಟು 400 ಇಂಟು 4 ವೀಕ್ಸ್ ಡಿವೈಡೆಡ್ ಬೈ 52 ವೀಕ್ಸ್ ಮಾಡಿದ್ರೆ 16 ಲಕ್ಷ ರೂಪಾಯಿ ಬಂತ. ಈ 16 ಲಕ್ಷ ರೂಪಾಯಿನ ಇನ್ನರ್ ಕಾಲಮ್ ತಗೋರಿ. 16 lakh rupees ಇನ್ನರ್ ಕಾಲಮ್ ತಗೋರಿ. ಯೂನಿಟ್ಸ್ ಪ್ರೊಡಕ್ಷನ್ ಆಗೈತಿ. ಇಂಟು 400 ರೂಪೀಸ್ ಮಾತ್ರ ತಗೋಬೇಕ್ರಿ. ಕಾಸ್ಟ್ ಆಫ್ ಪ್ರೊಡಕ್ಷನ್, ಸಾರಿ ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ 400 ರೂಪೀಸ್ ಮಾತ್ರ ತಗೋರಿ. 4 ವೀಕ್ಸ್ ಡಿವೈಡ್ ಬೈ 52 ವೀಕ್ಸ್. ನೆಕ್ಸ್ಟ್ ಏನದ ರೀ? ಓಕೆ, ಒಮ್ಮೆ ಚೆಕ್ ಮಾಡ್ಬಿಡೋಣ. ಸೆಲ್ಲಿಂಗ್ ಪ್ರೈಸ್ ತಗೊಂಡಾಗೈತ್ರಿ. ರಾ ಮೆಟೀರಿಯಲ್ಸ್ ಇಲ್ಲಿ ಆಗೈತಿ. ಓಕೆ, ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲಿ ತಗೊಂಡಿದ್ದಾಗೈತಿ. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ತಗೊಂಡಿದ್ದಾಗೈತಿ. ನೆಕ್ಸ್ಟ್ ಸಪ್ಲೈಯರ್ಸ್ ಇದು ಆಗ್ಯದ. ಡೆಟರ್ಸ್ ಇದು ಆಗ್ಯದ, ಡೆಟರ್ಸ್ ಕಸ್ಟಮರ್ಸ್. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಆಗ್ಯದ. ನೆಕ್ಸ್ಟ್ ಔಟ್ಪುಟ್ 52,000 ಯೂನಿಟ್ಸ್. ಓಕೆ, ಅಸ್ಯೂಮ್ ಆಲ್ಮೋಸ್ಟ್ ಎಲ್ಲಾನು ಮುಗಿದೈತ್ರಿ. ಸೊ ಇಲ್ಲಿ ಈ 16 lakh ಅನ್ನ ಔಟರ್ ಕಾಲಮ್ ತಗೊಂಡ್ಬಿಡ್ರಿ. 16 lakh. ಸೊ 1,31 lakh ಒಳಗ 16 lakh ಅನ್ನ ಕಳೀರಿ. Therefore, net working capital ಎಷ್ಟು ಬರುತ್ತಪ್ಪ ಅಂತಂದ್ರೆ, ಸೊ 1,31 lakh 1,31 lakh minus 16 lakh. So 11,50,000. 1,15 lakh. 1,15 lakh ಬಂತು. ಇದಕ್ಕೆ ಆಡ್ ಪ್ರೊವಿಷನ್ ಫಾರ್ contingency. Take it a bracket. So 1,15 lakh 1,15 lakh into 10%. So 11,50,000. So 11,50,000. So 11,50,000 add ಮಾಡಿದ್ರೆ, so 1,00,00,000
26,50,000. Therefore, required working capital. ಓಕೆ, ಈ ಒಂದು ಕ್ವಶನ್ ಆನ್ಸರ್ ಇಲ್ಲಿ ಕಂಪ್ಲೀಟ್ ಆತ್ರಿ. ಸೊ ಕರೆಂಟ್ ಅಸೆಟ್ಸ್ ನ ಎಲ್ಲಾ ಒಂದ್ ಕಡೆ ತಗೊಂಡು ಟೋಟಲ್ ಮಾಡಿದ್ರೆ 1,31,00,000 ಬಂತು. ಸೊ ಅದ್ರ ಕರೆಂಟ್ ಲಯಬಿಲಿಟೀಸ್, ಈ ಒಂದು ಲೆಕ್ಕದಲ್ಲಿ ಕರೆಂಟ್ ಲಯಬಿಲಿಟೀಸ್ ಒಂದೇ ಒಂದದ. ಸೆಂಟ್ರಲ್ ಕ್ರೆಡಿಟರ್ಸ್ 16 ಲಕ್ಷ ರೂಪಾಯಿ ಬಂದದ. 1,31,00,000 ಒಳಗ 16 ಲ್ಯಾಕ್ ಲೆಸ್ ಮಾಡಿದ್ರೆ ನಾವು 1,15,00,000 ಬಂತು. 1,15,00,000 ಬಂತು. ಅದಕ್ಕೆ ಪ್ರೊವಿಷನ್ ಫಾರ್ ಕಂಟಿನ್ಯೂಸಿ 10% ನ ಆಡ್ ಮಾಡ್ಬೇಕ್ರಿ. ಸೊ 10% ಮಾಡಿದ್ರೆ 11,50,000 ಬಂತ. ಸೊ 1,15,00,000ಕ್ಕೆ 11,50,000 ರೂಪಾಯಿ ಜಾಯಿನ್ ಮಾಡಿದ್ರೆ ನಮಗೆ 1,26,50,000 ರೂಪಾಯಿ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ ರೀ. ಎಸ್ಟಿಮೇಟೆಡ್ ಫಿಗರ್, ನಾಟ್ ಅ ಎಕ್ಸಾಕ್ಟ್ ಫಿಗರ್ ರೀ. ಇಷ್ಟು ಮಾಡಿದ್ರೆ ನಮಗೆ ಫೈನಲ್ ಎಕ್ಸಾಮ್ದಾಗ 15 ಮಾರ್ಕ್ಸ್ ಕೊಡ್ತಾರ್ರಿ. 2011ನೇ ಇಶ್ಯೂಗಿದ್ದಂತ ಸೀನಿಯರ್ಸ್ ಕೊಟ್ಟಂತ ಕ್ವಶನ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.